ಕರ್ನಾಟಕ ರಕ್ಷಣಾ ವೇದಿಯ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ಅವರ ಸ್ನೇಹಿತರೆಲ್ಲ ಸೇರಿ, ಸಂಘಟನೆಯವರು ಮತ್ತು ಸ್ನೇಹಿತರೆಲ್ಲ ಸೇರಿ ಇವತ್ತು ಒಂದು ಸರಳವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವುದೇ ಒಬ್ಬ ಮನುಷ್ಯ ಯಾವುದೇ ಜೀವನದಲ್ಲಿ ಎಲ್ಲಾದ್ರೂ ಒಂದು ಕಡೆ ಸಾಮಾಜಿಕ ಒಂದು ಕಳಕಳಿ ಹೊಂದಿ ಆ ಒಂದು ಕಾರ್ಯದಲ್ಲಿ ತೊಡಸ್ಕೋಬೇಕಂತ ಹೇಳೋದು ಇದೇ ಒಂದು ಕಾರಣಕ್ಕೆ ಸರ್. ಇವತ್ತೆಲ್ಲೋ ಒಂದು ಕಡೆ ಒಂದು ಸಮಾಜ ಸೇವೆ ಮಾಡ್ತಾ ಇದ್ರೆ ಅದರಿಂದ ನಮ್ಗೆಲ್ಲ ಪುರಸ್ಕಾರಗಳು ಸಿಗುತ್ತೆ, ನಮಗೂ ಒಂದು ಸಮಾಜದಲ್ಲಿ ಗೌರವ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಇದೊಂದು ನಿದರ್ಶನ. ಈ ಒಂದು ಸಂದರ್ಭದಲ್ಲಿ ಅವ್ರ ದೇವರು ಆಯುರ ಆರೋಗ್ಯ ಐಶ್ವರ್ಯ ಈ ಸಂಘಟನೆಯಲ್ಲಿ ಇನ್ನ ದುಡಿತಕ್ಕಂಥ ಒಂದು ಕನ್ನಡದ ಬಗ್ಗೆ, ಕನ್ನಡ ನೆಲ ಜಲ ಬಗ್ಗೆ ಹೋರಾಡ್ತಕ್ಕಂಥ ಶಕ್ತಿ ಆ ತಾಯಿ ಭುವನೇಶ್ವರಿ ನೀಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾದ ನಮ್ಮ ಸಹೋದರರ ಇವರು ನಮ್ಮ ಹರೀಶ್ ಗೌಡ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ಅವರಿಗೆ ಆ ತಾಯಿ ಭುವನೇಶ್ವರಿ ತಾಯಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಇದೇ ಅವರು ಈ ಸಂಘಟನೆ ಯಾವ ತರ ಒಂದು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅದೇ ಶಕ್ತಿ ಕೊಡಲಿ. ಅದೇ ರೀತಿ ತಾವೆಲ್ಲರೂ ನಾವು ಸೇರ್ಕೊಂಡು ಪ್ರತಿಯೊಬ್ಬರವ್ರಿಗೂ ಪ್ರೋತ್ಸಾಹ ಕೊಡ್ತಾ ಅಂತ ಎರಡು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಹರೀಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇರ್ತೀನಿ, ಹರೀಶ್ ಗೌಡರು ಸಂಘಟನೆ ಆಗಿರ್ಲಿ, ಯಾವುದೇ ಒಂದು ಕಷ್ಟ ಸುಖಕ್ಕೂ ಎಲ್ಲ ಯೂತ್ ಅಲ್ಲಿ ಹಂಚ್ಕೊಂಡು ಚೆನ್ನಾಗಿ ಬರುತ್ತಾ ಎಲ್ಲ ಸ್ನೇಹಿತರನ್ನು ಪಡ್ಕೊಂಡು ಸಂಘಟನೆಯಲ್ಲಿ ಒಳ್ಳೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಇನ್ನ ಎತ್ತರಕ್ಕೆ ಈ ಸ್ಥಾನವನ್ನು ಅಲಂಕರಿಸ್ಬೇಕೆಂದು ತುಂಬಾ ನಾವು ಆಸೆ ಪಡ್ತೀವಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಒಳ್ಳೆ ಭವಿಷ್ಯ ಇದೆ, ಅವ್ರಿಗೆ ಇನ್ನ ಒಳ್ಳೆ ಸಂಘಟನೆಯಲ್ಲಿ ಮಾಡಿ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಮಾಡ್ಬೇಕು ಅಂತ ತಮ್ಮಲ್ಲಿ ಇಷ್ಟಪಡ್ತೀವಿ. ಜೈ ಬೋಲ ಭಾರತ್ ಮಾತಾ ಕಿ, ತಾಯಿ ಭುವನೇಶ್ವರಿಗೆ ಈ ಒಂದು ನಮ್ಮ ಮುಳಬಾಗಿಲು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಹರೀಶ್ ಗೌಡರು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಎಲ್ಲ ಒಂದು ಪದಾಧಿಕಾರಿಗಳು ಈ ಒಂದು ಹುಟ್ಟುಹಬ್ಬವನ್ನ ಆಚರಿಸ್ಬೇಕು ಅಂತ ಅವರಲ್ಲಿ ಹೇಳಿದಾಗ ಅವರು ಬೇಡ ಅನ್ನ ಸರಳವಾಗಿ ಮಾಡೋಣ ಅಂತಂದ್ರು. ಅದೇ ರೀತಿಯಾಗಿ ನಮ್ಮ ಎಲ್ಲಾ ನಾಯಕರು, ನಮ್ಮ ತಂಡದವರು ಎಲ್ಲರೂ ಸೇರಿ ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬನ ಮಾಡ್ತಾ ಇದೀವಿ. ಅವ್ರಿಗೆ ನನ್ನ ಗೌರವ, ನನ್ನ ಅಭಿಮಾನ ಏನಂತಂದ್ರೆ, ಅವರು ನಮ್ಮ ತಂಡದಲ್ಲಿ ಒಂದು ಧರ್ಮರಾಯ ಅನ್ನೋದನ್ನ ಕರಿತೀವಿ. ಯಾರೇ ಏನೇ ಅಂದ್ರು, ಎಷ್ಟೇ ಕೋಪ ಬಂದ್ರು, ಎಷ್ಟೇ ಇದಾದ್ರು ಧರ್ಮರಾಜ್ ಅಂತರ ಅವರು ಎಲ್ಲ ಹೊತ್ಕೊಂಡು ಹೋಗ್ತಾರೆ. ದಯವಿಟ್ಟು ಅದೇ ರೀತಿಯಾಗಿ ಎಲ್ರನ್ನು ಒಗ್ಗೂಡಿಸ್ಕೊಂಡು ನಮ್ಮನ್ನ ಬೆಳೆಸಿ ನಮ್ಗೆಲ್ಲ ಸಹಕಾರ ಕೊಟ್ಟು ನಮ್ಮ ತಂಡವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತಂಡದ ಎಲ್ಲಾ ಪದಾಧಿಕಾರಿಗಳನ್ನ ಒಂದು ಆನೆ ತರ ಫಲದಂತೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ 100 ವರ್ಷ ಸದಾ ದೇವ್ರ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನನ್ನ ಒಂದು ಮುಂದಿನ ಪೀಳಿಗೆಯಲ್ಲಿ ಸಹ ಅವ್ರಿಗೆ ಒಂದು ಈ ಕರ್ನಾಟಕ ರಕ್ಷಣಾ ವೇದಿಕೆ ಬಲ ಅಲ್ಲ, ನಮ್ಮ ಆಸೆ ಏನು ಅಂತಂದ್ರೆ ಒಂದು ಏನು ಕರ್ನಾಟಕ ಸೇವೆ ಮಾಡ್ಬೇಕು ಅಂತಾನೆ, ಸಮಾಜ ಸೇವೆ ಮಾಡ್ಬೇಕು ಅಂತಂದ್ರೆ ಒಂದು ಸಣ್ಣ ಯಾವ್ದಾದ್ರು ಒಂದು ರಾಜಕೀಯ ಬಲ ಇದ್ರು ನಮ್ಗೆ ಒಳ್ಳೇದು ಅನ್ಸತ್ತೆ. ದಯವಿಟ್ಟು ಅದನ್ನ ಮುಂದಿನ ದಿವಸಗಳಲ್ಲಿ ಯಾವ ದೇವರು ಅವಾಗ ಆಶೀರ್ವಾದ ಕೊಟ್ಟು ಆ ಒಂದು ರಾಜಕೀಯ ಬಲನು ಅವ್ರಿಗೆ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವತ್ತು ಒಂದು ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಫಸ್ಟ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನಾನು ಅವ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಮಾತು ಹೇಳಲೇಬೇಕು. ನಾನು ಅನೇಕ ಸಂಘಟನೆಗಳನ್ನ ನೋಡಿದ್ದೀನಿ, ಬಟ್ ಆ ಸಂಘಟನೆಗಳಲ್ಲಿ ಸ್ವಲ್ಪ ಅಷ್ಟು ಸ್ವಾರ್ಥ ಅನ್ನೋದನ್ನ ನಾನು ಕಂಡಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ. ಬಟ್ ಈ ಸಂಘಟನೆ ನನಗೊಂದ್ ರೀತಿಯ ದೊಡ್ಡ ಒಂದು ಕುಟುಂಬ ಇದ್ದಂಗಿದೆ. ನನ್ನ ಆಸೆ ಏನು ಅಂತ ಅಂದ್ರೆ, ಇದೇ ರೀತಿ ನಮ್ಮ ಒಂದು ಸಂಘಟನೆ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬೀಳ್ದಿರಾ ಎಲ್ಲರೂ ಅನೂನ್ಯವಾಗಿ ಸಹಬಾಳ್ವೆಯಿಂದ ಒಂದು ಕುಟುಂಬದ ರೀತಿಯಲ್ಲಿ ಮುಂದೆ ನಡ್ಕೊಂಡು ಹೋಗ್ಬೇಕು. ಯಾವುದೇ ರೀತಿಯ ಮನಸ್ತಾಪಗಳು ಇಲ್ಲ ಇದುವರೆಗಿನು. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅವರ ಒಂದು ಕೀರ್ತಿ, ಅವರ ಒಂದು ಆಲೋಚನಾ ಶಕ್ತಿ. ಮೋಹನಣ್ಣ ಹೇಳ್ದಾಗೆ ತುಂಬಾ
ಒಳ್ಳೆ ಮನ್ಸಿದೆ ಅವರಿಗೆ. ಎಲ್ಲಾರು ಅದನ್ನ ಗುರುತಿಸ್ಬೇಕು, ಇನ್ನೂ ಬಾನೆತರಕ್ಕೆ ಅವರ ಒಂದು ಕೀರ್ತಿ ಬೆಳಿಬೇಕು ಅಂತ ಆಶಿಸ್ತಾ ಮತ್ತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ನಂಗೆ ನಮಸ್ಕಾರ. ಈ ದಿನ ನಮಗೆಲ್ರಿಗೂ ಒಂಥರ ಮರದ ನೆರಳಿದ್ದಂಗೆ ನಮ್ಮ ಹರೀಶ್ ಗೌಡ್ರು. ಯಾವ ರೀತಿ ಅಂತಂದ್ರೆ, ನಾನು ಕೂಡ ಕೋಪದಲ್ಲಿ ಏನಾದ್ರು ಒಂಚೂರು ಮಾತಾಡ್ಬಿಡ್ತೀನಿ. ನಮ್ಮ ಮೋಹನ್ ಅವ್ರು ಹೇಳಿದ್ರು, ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ನಾನು ಕೂಡ ಕೋಪದಲ್ಲಿ ಒಂಚೂರು ಏನೋ ಮಾತಾಡ್ಬಿಡ್ತೀನಿ. ಗೌರವಾಧ್ಯಕ್ಷನ ಸ್ಥಾನದಲ್ಲಿರೋದು ನಾವು ಸ್ವಲ್ಪ ತಾಳ್ಮೆ ಇರಬೇಕು. ಆದ್ರೆ ನಮ್ಗಿಲ್ಲ, ಅದು ಸ್ವಲ್ಪ ತಾಳ್ಮೆ ಇರಲ್ಲ. ಏನ್ ಮಾತಾಡಿದ್ರೇನು ಯಾರೋ ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಒಂದು ಮಾತು ಅಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತಾಳ್ಮೆಯಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ಹೆಮ್ಮೆಯ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಆ ತಾಯಿ ಭುವನೇಶ್ವರಿ, ಚಾಮುಂಡೇಶ್ವರಿ 100 ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ, ಅವ್ರು ಇನ್ನೂ ಉನ್ನತವಾದ ಸ್ಥಾನಮಾನಗಳನ್ನು ಅಲಂಕರಿಸ್ಲಿ ಅಂತ ಶುಭ ಹಾರೈಸ್ತಾ ಅವ್ರಿಗೆ ಮತ್ತೊಮ್ಮೆ ಜನ್ಮದಿನ ಶುಭಾಶಯಗಳು. ಮೊದಲನೇಗೆ ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾರೈಸುತ್ತಾ, ಆ ಚಾಮುಂಡೇಶ್ವರಿ ಇನ್ನೂ ಅವ್ರಿಗೆ ಒಳ್ಳೆ ಶಕ್ತಿ ಕೊಟ್ಟು, ಇನ್ನೂ ಹುಮ್ಮಸ್ ಕೊಟ್ಟು ಈ ಸಂಘಟನೆ ಇನ್ನೂ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇನ್ನೂ ಅನೇಕ ಸಮಾಜಮುಖಿ ಸಂಘಟನೆಗಳಲ್ಲಿ ಪಾಲ್ಗೊಂಡು, ಬರೀ ನಮ್ಮ ರಕ್ಷಣಾ ವೇದಿಕೆ ಒಂದೇ ಅಲ್ಲ ಇವರು ಮಾಡ್ತಾರೆ ಕೆಲಸ. ನಾವು ಸುಮಾರು ಇನ್ನ ವಿದ್ಯೆ ಆಗಿರ್ಬೋದು, ಗಡಿ ಭಾಗಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ವಹಿಸ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಅಂತವ್ರಿಗಿನ್ನ ಅಂತ ಒಂದು ಒಳ್ಳೆ ಶಕ್ತಿ ಕೊಟ್ಟು ದೇವರು ಇನ್ನ ಆಲೋಚನೆ ಶಕ್ತಿ ವೃದ್ಧಿ ಮಾಡ್ಲಿ ಅಂದ್ಬಿಟ್ಟು ಆಶಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ರಘುಪತಿ ಅಣ್ಣ ಅವ್ರು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಬಂದಿದ್ದೀವಿ. ಅದೇ ರೀತಿ ಎಲ್ಲರೂ ಸಂಘಟನೆ ಪದಾಧಿಕಾರಿಗಳು, ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಬಂದು ಅವ್ರನ್ನ ಶುಭ ಕೋರಕ್ಕೆ ಬಂದಿದ್ದಾರೆ. ಅವರಿಗೆ ಆ ದೇವರು ಅಷ್ಟು ಐಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಸಂಘಟನೆ ಬೆಳೆಯೋದ್ರಲ್ಲಿ ಅವರು ಯಾವತ್ತೂ ಮುಂಚೂಣಿಯಲ್ಲಿ ಇರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ಅವ್ರು ಮುಂದೆ ಇದ್ದು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಆ ದೇವ್ರು ಇನ್ನೂ ಶಕ್ತಿ ಕೊಟ್ಟು ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ತಾ ದೇವ್ರನ್ನ ಪ್ರಾರ್ಥಿಸ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಅವರು ಅಜಾತ ಶತ್ರು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಯಾವತ್ತೂ ಪಾಪ ಮಾಡ್ಕೊಳೋದಿಲ್ಲ ಅವರು. ಇಲ್ಲಿರೋರು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಅದಕ್ಕೆ ಆ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ನಮ್ಮ ಹರೀಶ್ ಅಣ್ಣನವರ ಜನ್ಮದಿನದ ಪ್ರಯುಕ್ತ ಬೆಳಗ್ಗೆನೆ ನಮ್ಮ ಕೋಟಾದ್ರಿ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು, ತದನಂತರ ನಮ್ಮ ಗರುಡ ದೇವಸ್ಥಾನಕ್ಕೆ ಕುಲದೇವಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು, ತದನಂತರ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಅದರಲ್ಲಿ ನಮ್ಮ ಮುಖ್ಯ ಅತಿಥಿಗಳು ನಮ್ಮ ವನಗನಹಳ್ಳಿ ಬಾಲಕೃಷ್ಣನ ಆಗಿರ್ಬೋದು, ನಮ್ಮ ರಘುಪತಣ್ಣನ ಆಗಿರ್ಬೋದು. ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ಒಂದು ಚಿಕ್ಕ ಹುಟ್ಟುಹಬ್ಬಕ್ಕೆ ಸರಳವಾಗಿ ಆಚರಣೆ ಮಾಡ್ತಾ ಇದ್ವಿ. ತುಂಬಾ ಖುಷಿ ಆಯ್ತು. ಜನ್ಮದಿನದ ಶುಭಾಶಯಗಳು ಹರೀಶ್ ಅಣ್ಣ. ನಿಮ್ಮ ಹೋರಾಟಗಳು ಇದೇ ರೀತಿ ಮುಂದುವರಿಲಿ. ಬರೀ ನಾಡು ನುಡಿ ಜಲಕ್ಕೆ ಮಾತ್ರ ಸೀಮಿತವಾಗಬಾರದು ನಿಮ್ಮ ಹೋರಾಟಗಳು. ಜನರ ಕಷ್ಟ ಏನೇ ಇರಲಿ ಸ್ಪಂದಿಸಿ ಮುಂದೆ ಬಂದ್ರೆ ಅನುಕೂಲ ಆಗುತ್ತೆ, ಜನರಿಗೂ ಕೂಡ ಸಹಕಾರ ಆಗುತ್ತೆ ಅಂತೇಳಿ ನಂದೊಂದು ಚಿಕ್ಕ ಮನವಿ. ಅದೇ ರೀತಿ ಇಲ್ಲಿ ಎಲ್ಲರೂ ಬಂದಿದ್ದೀರಾ, ಅದೇ ರೀತಿ ತುಂಬಾ ಖುಷಿ ಆಯ್ತು. ಪತ್ರಿಕಾ ಮಾಧ್ಯಮದವರು ಕೂಡ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಬೆಳಗಿನಿಂದ ಒಂದು ಸುಂದರವಾದ ಛಾಯಾಚಿತ್ರಗಳನ್ನು ಹಿಡಿದಿರೋದಾಗಿರ್ಬೋದು, ನಮ್ಮ ವಿಡಿಯೋ ಮಾಡಿರೋದಾಗಿರ್ಬೋದು, ನಿಮ್ಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಎಲ್ರಿಗೂ ನಮಸ್ಕಾರ. ಏನಿವತ್ತು ಆಗ್ಲೇ ನಮ್ಮ ಮೋಹನ್ ಅಣ್ಣ ಒಂದು ವಾರದಿಂದ ಏನು ಹುಟ್ಟುಹಬ್ಬ ಬರ್ತಾ ಇದೆ, ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು, ಬ್ಯಾನರ್ಸ್ ಹಾಕ್ಬೇಕು, ಮತ್ತೆ ಎಲ್ಲಾದ್ರೂ ಒಂದು ಕಡೆ ಹುಟ್ಟುಹಬ್ಬವನ್ನ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ಒಂದು ವಾರದಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಅವ್ರ ನೇತೃತ್ವ ವಹಿಸ್ಕೊಂಡು ನಾನು ಕೇಳ್ತಾ ಇದ್ರೆ, ನಾನು ಒಂದೇ ಹೇಳ್ದೆ, ನಾವೀಗೇನೋ ಬ್ಯಾನರ್ ಹಾಕಿ ಇನ್ನೊಂದು ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕಿಂತ ಅದೇ ಒಂದು ಈಗೇನು ನಾವು ಅದಕ್ಕೆ ಖರ್ಚು ಮಾಡ್ತೀವಿ, ಅದನ್ನ ಎಲ್ಲೋ ಒಂದು ಅನಾಥಾಶ್ರಮಕ್ಕೋ ಇಲ್ಲ ಎಲ್ಲೋ ಯಾರಿಗೆ ಅಸಹಾಯಕರಾಗಿರ್ತಾರೆ ಅವ್ರಿಗೆ ಊಟ ಕೊಡೋದ್ರಲ್ಲಿ ಇಲ್ಲ ಅವ್ರಿಗೊಂದು ಸಹಾಯ ಮಾಡೋದ್ರಲ್ಲಿ ಅದನ್ನ ನಾವು
ಅದೇ ಹಣನ ಖರ್ಚು ಮಾಡೋಣ ಅಂತ ಹೇಳಿ ಏನು ಇವತ್ತು ಸರಳ ರೀತಿಯಲ್ಲಿ ನನ್ನ ಒಂದು ಹುಟ್ಟುಹಬ್ಬವನ್ನ ಈಗಾಗಲೇ ಗಣಪತಿ ಕೊಡುಮಲೆ ಗಣಪತಿ ದೇವಸ್ಥಾನ ಮತ್ತೆ ಗರುಡ ದೇವಸ್ಥಾನ ಕೊಲ್ದೇವಿ ಹೋಗಿ ನಮ್ಮ ಎಲ್ಲ ನನ್ನ ಹಿತೈಷಿಗಳು ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲ ಹೋಗಿ ನೆರವೇರಿಸ್ಕೊಂಡು ಬಂದಿದ್ದೀವಿ. ಈಗ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ನಮ್ಮ ರಘುಪತ್ ರೆಡ್ಡಣ್ಣ ಅವರು ಮತ್ತೆ ಬಾಲುವಣ್ಣ, ಶ್ರೀನಾಥಣ್ಣ, ಮೋಹನಣ್ಣ ಎಲ್ಲ ನಮ್ಮ ವೆಂಕಟೇಶು, ಆಧಾರ್ ಮೂರ್ಲಿ, ನಮ್ಮ ಗಂಗಾಧರು, ಮತ್ತೆ ರಾಮೇಗೌಡರು, ಮಂಜುನಾಥಣ್ಣ, ನಮ್ಮ ಸಂತೋಷು, ನಮ್ಮ ಮಂಜಣ್ಣ ಫ್ಯಾನ್ಸಿ ಮಂಜಣ್ಣ, ನಮ್ಮ ಬಾಮೈದ ರವಿ, ಮತ್ತೆ ಕಿರಣ್ ಮೇಡಮ್ ಅವರು, ಮತ್ತೆ ನಮ್ಮ ಗೌರವಾಧ್ಯಕ್ಷ ಪ್ರಕಾಶ್ ಗೌಡ್ರು, ಮಂಜಣ್ಣ, ನಮ್ಮ ರೈತ ಘಟಕ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿ ಏನೀಗ ನನಗೆ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನು ಕೋರಿದ್ರ ನಮ್ಗೆಲ್ರಿಗೂ ನನ್ನ ಮನಸ್ಫೂರ್ತಿಯಾಗಿ ವಂದನೆಗಳನ್ನು ಅರ್ಪಿಸ್ತಾ ಏನು ಈಗಾಗಲೇ ಬೆಳಗ್ಗೆಯಿಂದ ಮತ್ತೆ ನಿನ್ನೆಯಿಂದ ಮಾಧ್ಯಮದ ಮುಖಾಂತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಲ್ಲ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ನನಗೆ ಕರೆ ಮಾಡಿ ನನಗೆ ತುಂಬಾ ಧೈರ್ಯವನ್ನು ತುಂಬಿದ್ದೀರಾ, ನಿಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದೀರಾ. ಇದೇ ತರ ಸದಾಕಾಲ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಆಧಾರ್ ಮುರಳಿ ಹೇಳ್ದಂಗೆ ಕನ್ನಡ ನಾಡು ನುಡಿ ಜಲ ಅಂತ ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಬರೀ ಕನ್ನಡ ಪರ ಸಂಘಟನೆಗಳು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ನಾವು ಯಾರಿಗೆ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಏನೇ ಸಮಸ್ಯೆಗಳು ಬಂದ್ರು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತೀವಿ. ನಿಮ್ಮ ಸಹಕಾರ ಮತ್ತೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ. ಇದ್ರೆ ನಾನು ಮುಂದಿನ ದಿನಗಳಲ್ಲಿ ಏನೇ ನಿಮ್ಗೆ ಕಷ್ಟ ಹೋರಾಟಗಳಲ್ಲಿ ನಾನು ಭಾಗಿಯಾಗ್ತೀನಿ. ನನ್ನ ಜೊತೆಗೆ ತಾವೆಲ್ಲರೂ ಇರ್ಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಸಣ್ಣ ಕಾರ್ಯಕ್ರಮಕ್ಕೆ ಬಂದು ನನ್ಗೆ ಆಶೀರ್ವಾದ ಮಾಡಿದ ತಮ್ಗೆಲ್ರಿಗೂ ಹೊಂದಿಸ್ತಾ, ಅದೇ ರೀತಿ ಮಾಧ್ಯಮದವರು ಅಷ್ಟೇ ನಾವೇನೇ ಕಾರ್ಯಕ್ರಮ ಮಾಡಿದ್ರು ಅದನ್ನ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ರ. ನಿಮ್ಗೂನು ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ತಮಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಓಕೆ.